ಅನನ್ಯ ಭಟ್ ನಾಪತ್ತೆ ಕೇಸಲ್ಲಿ ಸುಜಾತಾ ಭಟ್ಗೆ ಸಂಕಷ್ಟ ಎದುರಾಗಿದೆ. ಆಟೋದಲ್ಲಿ ಇವತ್ತು ಮತ್ತೆ ವಿಚಾರಣೆಗೆ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಬಂದಿದ್ದಾರೆ. ಇವತ್ತು ಅನನ್ಯ ಭಟ್ ನಾಪತ್ತೆ ರಹಸ್ಯ ಬಯಲಿಗೆ ಬರುತ್ತಾ, ಎಸ್ಐಟಿ ಯಾವ ತರ ಪ್ರಶ್ನೆಗಳನ್ನ ಕೇಳುತ್ತೆ ಅನ್ನುವಂತ ಕುತೂಹಲ ಇದೆ. ಒಂದು ಪ್ರಕರಣದಲ್ಲಿ ಸಿಕ್ಕಿದ್ದು ಸ್ಟೇಟ್ ಹೋಮ್ ಸೇರಿದ್ರು ಸುಜಾತಾ. 1989ರಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಸುಜಾತಾ ಇದ್ರು. ಉಡುಪಿಯ ನಿಟ್ಟೂರಿನಿಂದ ಎಸ್ಐಟಿ ಮಾಹಿತಿಯನ್ನ ಸಂಗ್ರಹ ಮಾಡಿದೆ. ಇನ್ನು ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ಸುಜಾತಾ ಭಟ್ ಕಣ್ಣೀರನ್ನ ಹಾಕಿದ್ರು. ಅನನ್ಯ ಭಟ್ ನಾಪತ್ತೆ ದೂರನ್ನ ನಾನು ಹಿಂಪಡಿತೀನಿ, ಈ ವಯಸ್ಸಲ್ಲಿ ನನಗೆ ಅಲ್ದಾಟ ಬೇಕಾ, ನನಗೆ ಆರೋಗ್ಯ ಬೇರೆ ಸರಿ ಇಲ್ಲ, ನನ್ನನ್ನು ತಪ್ಪಾಯ್ತು ಬಿಟ್ಟು ಬಿಡಿ ಅಂತೆಲ್ಲ ಕಣ್ಣೀರನ್ನ ಎಸ್ಐಟಿ ಮುಂದೆ ಹಾಕಿದ್ರು ಅನ್ನೋ ಮಾಹಿತಿ ಇದೆ. ನಾನು ಕೇಸ್ ವಾಪಸ್ ತಗೊಳ್ಳೋಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿದ್ರು. ಇದೀಗ ಅವರ ಪೂರ್ವಾಪರ ಏನಿದೆ, ಅವ್ರ ಹಿನ್ನೆಲೆ ಏನಿದೆ? 2003ರಲ್ಲಿ ತಮ್ಮ ಮಗಳು ಅನನ್ಯ ಭಟ್ ನಾಪತ್ತೆ ಆಗಿದ್ರು ಧರ್ಮಸ್ಥಳದಿಂದಲೇ ಅಂತ ಗಂಭೀರವಾದಂಥ ಆರೋಪವನ್ನ ಸುಜಾತಾ ಭಟ್ ಮಾಡಿದ್ರು. ಹಾಗಾಗಿ ಈ ಪ್ರಕರಣ ಮುನ್ನೆಲೆಗೆ ಬಂತು. ಅದಾದ್ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಹಾಗಾಗಿ ಈಕೆ ಮಾತಿನ ಮೇಲೆ ಎಷ್ಟು ಮಟ್ಟಿಗೆ ಭರವಸೆ ಅಥವಾ ನಂಬಿಕೆ ಇಡಬೇಕು ಅಂತಾನೂ ಕೂಡ ಜನ ಚರ್ಚೆಗಳನ್ನ ಮಾಡ್ಕೊಳ್ತಾ ಇದ್ರು. ಸೊ ಇದೀಗ ಎಸ್ಐಟಿ ಮುಂದೆ ಇವತ್ತು ಮತ್ತೆ ವಿಚಾರಣೆಗೆ ಹಾಜರು ಆಗಿದ್ದಾರೆ. ಸೊ ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ನಾನು ಕೇಸ್ ವಾಪಸ್ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ, ನನಗೊಂಥರ ಹಿಂಸೆ ಆಗ್ತಿದೆ, ನನಗೆ ಆರೋಗ್ಯ ಬೇರೆ ಸರಿ ಇಲ್ಲ, ಈ ವಯಸ್ಸಲ್ಲಿ ನನಗೆ ಇದೆಲ್ಲ ಬೇಕಾ, ಇಷ್ಟು ವರ್ಷ ಹೋರಾಟ ಮಾಡಿದ್ದೀನಿ, ನನಗೆ ನ್ಯಾಯ ಸಿಕ್ಕಿಲ್ಲ, ಎಸ್ಐಟಿಯಿಂದನಾದರೂ ಸಿಗುತ್ತೆ ಅನ್ನೋ ಭರವಸೆ ಇತ್ತು ಅಂತೆಲ್ಲ ಕಣ್ಣೀರನ್ನು ಹಾಕ್ಕೊಂಡು ಉತ್ತರ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಅನ್ನೋ ಮಾಹಿತಿ ಇದೆ. ಸೊ ಇವತ್ತು ನೋಡೋಣ ಏನಾಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. ಈಗ ಸುಜಾತಾ ಭಟ್ ಮಾತಿನ ಬಗ್ಗೆನೇ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಿದ್ದು, ಈಕೆ ಏನು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ. ಈಗ ನಿನ್ನೆ ಎಸ್ಐಟಿ ಮುಂದೆ ನಾನು ಕೇಸ್ ವಾಪಸ್ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು ಕೂಡ ಇಷ್ಟೆಲ್ಲ ಗಂಭೀರ ಆರೋಪ ಮಾಡಿದ ಮೇಲೆ ಸುಮ್ಮನೆ ಅಂತೂ ಬಿಡಲ್ಲ ಅಧಿಕಾರಿಗಳು. ಸೊ ಇವತ್ತು ಈ ಕಚೇರಿಗೆ ಬಂದಿದ್ದಾರೆ, ಯಾವ ತರ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಈಕೆ ಹಿನ್ನೆಲೆ ಬಗ್ಗೆ ಏನು ಮಾಹಿತಿ ಕಲೆ ಹಾಕಿದ್ದಾರೆ ಅಧಿಕಾರಿಗಳು? ಎಸ್ ಶರ್ಮಿತಾ, ಎಸ್ಐಟಿ ಅಧಿಕಾರಿಗಳು ಏನು ಸುಜಾತಾ ಭಟ್ ವಿಚಾರವಾಗಿ ಒಂದಿಷ್ಟು ತಲೆ ಕೆಡಿಸಿಕೊಂಡಿರುವಂತದ್ದು, ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಿರುವಂತದ್ದು. ಅಂದ್ರೆ 29ನೇ ತಾರೀಕಿಗೆ ಅವರು ಹಾಜರಾಗಬೇಕಿತ್ತು. ಆದ್ರೆ ಮುಂಚಿತವಾಗಿ ಏನೋ ಒಂದು ಕಾನ್ಫಿಡೆಂಟ್ ಇಂದ ಸುಜಾತಾ ಭಟ್ 26ನೇ ತಾರೀಕಿಗೆ ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು. ಇಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ನಾನು ಕೊಡ್ತೇನೆ ಅನ್ನೋ ರೀತಿಯಲ್ಲಿ ಬಂದಿರುವಂತದ್ದು. ಆದ್ರೆ ಎಸ್ಐಟಿಯ ಪ್ರಶ್ನೆಗಳ ಸುರಿಮಳದಿಂದ ಸುಜಾತಾ ಭಟ್ ಬೇಸತ್ತಿ ಹೋಗಿರುವಂತದ್ದು. ಏನು ಕ್ರಾಸ್ ಕ್ವಶನ್ ಕೇಳ್ತಾರೆ, ಇದರಿಂದ ಒಂದಿಷ್ಟು ಅವರು ವಿಚಲಿತರಾಗಿರುವಂತದ್ದು, ರೋಸಿ ಹೋಗಿರುವಂತದ್ದು. ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಪ್ರಾಥಮಿಕ ದಿನದಂದು ಅಂದ್ರೆ 26ನೇ ತಾರೀಕು ಎಸ್ಐಟಿಯ ಪ್ರಶ್ನೆಗೆ ಸಹಜವಾಗಿ ಸ್ವಲ್ಪ ಮಟ್ಟಿಗೆ ಸ್ಪಂದನೆಯನ್ನ ಕೊಡ್ತಾರೆ. ಆದ್ರೆ ಹೆಚ್ಚಿನ ಏನು ಕ್ರಾಸ್ ಕ್ವಶನ್ ಕೇಳ್ತಾರೆ ಅದಕ್ಕೆ ಯಾವುದೇ ಉತ್ತರಗಳಿರುವುದಿಲ್ಲ. ನಿನ್ನೆಯೂ ಕೂಡ ಹೆಚ್ಚಿನ ಉತ್ತರಗಳನ್ನು ಅವರು ಕೊಟ್ಟಿರುವುದಿಲ್ಲ. ಇವತ್ತು ಕೂಡ ಬೆಳಿಗ್ಗೆ 10:15 ಸುಮಾರಿಗೆ ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು, ಮತ್ತೆ ತನಿಖೆ ಮಾಡಿರುವಂತದ್ದು. ಪ್ರಮುಖವಾಗಿ ಸುಜಾತಾ ಭಟ್ ಏನು ಅನನ್ಯ ಭಟ್ ವಿಚಾರವಾಗಿ ಹೇಳಿಕೊಂಡಿರುವಂತದ್ದು, ಆ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯ ಭಾಗವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿರುವಂತದ್ದು. ಅನನ್ಯ ಭಟ್ ವಿಚಾರವಾಗಿ ಎಲ್ಲಿ ಯಾವಾಗ ಹುಟ್ಟಿರುವಂತದ್ದು, ಯಾವ ಪ್ಲೇಸ್ ಅಲ್ಲಿ ಹುಟ್ಟಿರುವಂತದ್ದು, ಎಲ್ಲಿ ಶಾಲೆ ದಿನಗಳಲ್ಲಿ ಕಳೆದಿರುವಂತದ್ದು, ಹಾಗೆ ಏನು ಮೆಡಿಕಲ್ ಓದ್ತಾ ಇದ್ದಾಳು ಮಣಿಪಾಲ ವಿಶ್ವವಿದ್ಯಾನಿಲಯದಲ್ಲಿ ಅಂತ ಹೇಳಿರುವಂತ ಆ ಬಗ್ಗೆನೂ ದಾಖಲೆಗಳನ್ನು ಪಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಸುಜಾತಾ ಭಟ್ ಯೂಟ್ಯೂಬ್ ಚಾನಲ್ಗಳಿಗೆ ಹೇಳಿದ ಸಂದರ್ಶನವೊಂದರಂತೆ ನಾನು ಆಸ್ತಿಗಾಗಿ ಈ ವಿಚಾರವನ್ನ ಹೇಳಿರುವುದು ಅನ್ನುವಂತ ಸಂದರ್ಶನ ಇರುವಂತದ್ದು. ಆ ಕಾರಣಕ್ಕೆ ಕಾರ್ಕಳದ ಪರಿಕದಲ್ಲಿರುವಂತಹ ಆಸ್ತಿಯ ವಿಚಾರವಾಗಿ ಒಂದಿಷ್ಟು ಅಧಿಕಾರಿಗಳು ಪ್ರಶ್ನೆಗಳನ್ನ ಮಾಡ್ತಿರುವಂತದ್ದು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಒಳಗೆ ಸುಜಾತಾ ಭಟ್ ಅವರನ್ನ ತನಿಖೆ ಮಾಡ್ತಾ ಇದ್ರೆ ಅವರ ಉಳಿದ ಅಧಿಕಾರಿಗಳೇನಿದ್ದಾರೆ ಅವರು ಆ ಸ್ಪಾಟಿಗೆ ಹೋಗಿ ಇವರ ಹೇಳಿಕೆಗಳಿಗೆ ಅನುಗುಣವಾಗಿ ಮಾಜಾರು ಮಾಡಿರುವಂತದ್ದು, ಹಾಗೆ ಆ ದಾಖಲೆಗಳನ್ನ ಪಡೆದುಕೊಳ್ಳುವ ವಿಚಾರವಾಗಿಯೂ ಮಾಡ್ತಿರುವಂತದ್ದು. ಕಾರ್ಕಳದ ಪರಿಸರಕ್ಕೆ ಈಗಾಗಲೇ ಎಸ್ಐಟಿಯ ತಂಡ ಹೋಗಿರುವಂತದ್ದು. ಅಲ್ಲಿ ಸುಜಾತಾ ಭಟ್ಟನ ಅಜ್ಜನಿಗೆ ಸಿಕ್ಕಿರುವ ಜಾಗ, ಅಂದ್ರೆ ನಾವು ಇದರ ಬಗ್ಗೆ ಸ್ವಲ್ಪ ತಿಳ್ಕೊಂತ ಹೋದಂತೆ ಸುಜಾತಾ ಭಟ್ಟನ ಅಜ್ಜ ಏನಿದ್ದಾರೆ ಶೃಂಗಾರಿ ಅಮ್ಮ ಅನ್ನುವರು, ಶೃಂಗಾರಿ ಅಮ್ಮನಿಗೆ ಅವರ ಅಜ್ಜ ಕೊಟ್ಟಿರುವಂತದ್ದು. ಒಟ್ಟಾರೆ ಜೈನ ಸಮುದಾಯಕ್ಕೆ ಸೇರಿದ ಅರಮನೆಯ ಜಾಗ ಆಗಿರುವಂತದ್ದು. 3.5 ಎಕರೆ ಜಾಗದಲ್ಲಿ ಅವರು ವಾಸವಾಗಿರುವಂತದ್ದು. ಆ ನಂತರ ಆ ಅಜ್ಜ ತನ್ನ 9 ಮಕ್ಕಳು ಅಂದ್ರೆ ಸುಜಾತಾ ಭಟ್ನ ತಂದೆ ಗುರುರಾಜ್ ಉಪಾಧ್ಯಾಯ ಸೇರಿಕೊಂಡು 9 ಮಕ್ಕಳು ಇರ್ತಾರೆ. ಆ 9 ಮಕ್ಕಳಿಗೆ ಈ ಆಸ್ತಿ ಸೇರ್ಬೇಕಾಗಿರುವಂತದ್ದು. ಆದ್ರೆ ಸುಜಾತಾ ಭಟ್ಟಿನ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಅನ್ನೋರು ಆ ನವಕೋಟಿ ನಾರಾಯಣ ಅಂತ
ಹೇಳಿ ಫೇಮಸ್ ಆಗಿರುವಂತ ನಾರಾಯಣ ಉಪಾಧ್ಯಾಯ ಅವರು ಆ ಜಾಗವನ್ನು ಪರ್ಚೇಸ್ ಮಾಡಿ ಎಲ್ರಿಗೂ ಡೀಡ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸುಜಾತಾ ಭಟ್ನ ತಂದೆಗೆ ಆ ಜಾಗದ ಬಗ್ಗೆ ಯಾವುದೇ ಹಕ್ಕಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿರುವಂತದ್ದು. ಈ ಬಗ್ಗೆನೂ ಕೂಡ SIT ಅವರು ಮಾಹಿತಿ ಪಡ್ಕೊಂಡಿರುವಂತದ್ದು. ಆದ್ರೆ ಸುಜಾತಾ ಭಟ್ ಈ ಕಚೇರಿ ಒಳಗೆ ಚರ್ಚೆ ಏನು ಪ್ರಶ್ನೆಗಳನ್ನ ಸುರಿಮಳೆಗೆ ಅವರು ಎದುರಿಸ್ತಿರುವಂತದ್ದು. ಆದ್ರೆ ಸರಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇರುವಂತದ್ದು. ಶಾರದಾ, ನೋಡೋಣ ಇವತ್ತಿನ ವಿಚಾರಣೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗಣೇಶ್. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಚಿನ್ನಯ್ಯ ಮೇಲೆ ಹೊಸ FIR ದಾಖಲಾಗಿದೆ. ಈ FIR ನಲ್ಲಿ ಚಿನ್ನಯ್ಯನನ್ನ A1 ಮಾಡಲಾಗಿದೆ. ಈತ ದೂರುದಾರನಾಗಿ ಬಂದಿದ್ದ. ಈತನ ಮಾತಿನ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು SIT ಅಧಿಕಾರಿಗಳು ಆತ ಹೇಳಿದಂತ ಜಾಗಗಳಲ್ಲಿ ಮಹಜರು ಮಾಡಿ ಗುಂಡಿಯನ್ನು ಅಗದಿದ್ರು. ಆದರೆ ಯಾವುದೇ ಮಹತ್ವದ ಸಾಕ್ಷಿಗಳು ಸಿಕ್ಕಿರಲಿಲ್ಲ. ಹಾಗಾಗಿ ದೂರುದಾರ ಈಗ ಆರೋಪಿ ನಂಬರ್ 1 ಆಗಿದ್ದಾನೆ. ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ SIT ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟು 10 ಸೆಕ್ಷನ್ಗಳ ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ SIT. ಇನ್ನು ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೂ ಕೂಡ ಸಂಕಷ್ಟ ಎದುರಾಗುವುದು ಬಹುತೇಕ ಫಿಕ್ಸ್. ತಿಮ್ರೋಡಿ ಮತ್ತೆ ಗಿರೀಶ್ ಮಠಣ್ಣವರ್ ಅವರಿಬ್ಬರಿಗೂ ನೋಟಿಸ್ ಕೊಡೋದಕ್ಕೆ SIT ತಯಾರಿಗಳನ್ನು ಮಾಡಿಕೊಂಡಿದೆ. ಇನ್ನು ಇವತ್ತು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತೆ ಮಾಜಿ ಅಧ್ಯಕ್ಷರು ಸಿಬ್ಬಂದಿಯ ವಿಚಾರಣೆಗೆ ದಾಖಲೆ ಸಮೇತ ಬನ್ನಿ ಅಂತೇಳಿ SIT ಸೂಚನೆಯನ್ನ ಕೊಟ್ಟಿದೆ. ಇನ್ನು ತಿಮ್ರೋಡಿ ಮನೆಯಲ್ಲಿ ಈ ಚಿನ್ನಯ್ಯ 44 ದಿವಸ ಇದ್ನಲ್ಲ, ಅಲ್ಲಿ ಏನು ಮಾಡ್ತಾ ಇದ್ದ? ಇನ್ನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಯಾರೆಲ್ಲ ಸಂಚು ರೂಪಿಸಿದ್ರು, ಯಾರೆಲ್ಲ ಪದೇ ಪದೇ ತಿಮ್ರೋಡಿ ಮನೆಯಲ್ಲಿ ಸಭೆಯನ್ನ ಸೇರ್ತಾ ಇದ್ರು ಅನ್ನೋ ಕುರಿತಂತೆನೂ ಕೂಡ SIT ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆ ಗ್ಯಾಂಗು ನೋಟಿಸ್ ಕೊಡೋದಕ್ಕೆ SIT ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇನ್ನು SITಗೆ ಮಾಹಿತಿ ನೀಡೋದಕ್ಕೆ ನನಗೆ ಅವಕಾಶ ಕೊಡಿ, ತನಿಖೆಗೆ ಪೂರಕವಾದಂತ ದಾಖಲೆ ನೀಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ SIT ಮುಖ್ಯಸ್ಥ ಪ್ರಣವ್ ಮೊಹಂತಿಗೆ ಗಿರೀಶ್ ಮಠಣ್ಣವರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪೇಜಲ್ಲೇ ಹೇಳ್ಕೊಂಡಿದ್ರು, ಒಂದು ವಿಡಿಯೋನ ರಿಲೀಸ್ ಮಾಡಿದ್ರು. ಅದರಲ್ಲಿ ಇದನ್ನ ನಾವು ಸಂಭ್ರಮಿಸ್ತೀವಿ, ಸೊ ನಾವು ಈ ಅವಕಾಶಕ್ಕೋಸ್ಕರ 2 ವರ್ಷದಿಂದ ಕಾಯ್ತಾ ಇದ್ವಿ, ಪ್ರಮುಖ ವೇದಿಕೆಗಳಲ್ಲಿ ಭಾಷಣ ಮಾಡಿದ್ವಿ, ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿದ್ವಿ, ಕೋರ್ಟ್ ಕಚೇರಿ ಅಂತ ಅಲ್ದಿದ್ವಿ, ನಮ್ಮ ಹತ್ರ ಸಾಕ್ಷಿ ಇದೆ, ಸೊ ಅದನ್ನ ನಾವು ಅಧಿಕಾರಿಗಳಿಗೆ ಕೊಡೋದಕ್ಕೆ ರೆಡಿ ಇದ್ದೀವಿ, ನಮ್ಮನ್ನು ಕರೆಸಿ ವಿಚಾರಣೆ ಮಾಡಿ ಅಂತ ನಾವು 2 ವರ್ಷದಿಂದ ಅಂಗಲಾಚ್ತಾ ಇದ್ವಿ. ಫೈನಲಿ ಈಗ ನಮ್ಮನ್ನು ಕರೆದ್ರೆ ನಾವು ಸಂಭ್ರಮದಿಂದ ಹೋಗ್ತೀವಿ, ವಿಚಾರಣೆ ಫೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಇಮೇಲ್ ಮೂಲಕ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ಗಿರೀಶ್ ಮಠಣ್ಣವರ್ ಅಂತ ಮಾಹಿತಿ ಇದೆ.